ಕಾಮಗಾರಿಗೆ ದಂಡ ಹಾಕುವಂಥ ಕೆಲಸ ಶುರುವಾಗುತ್ತೆ. ತಮ್ಮ ಪಾಲಿಕೆ ವ್ಯಾಪ್ತಿಯಲ್ಲಿ ಎಷ್ಟು ಸೈಟ್ಗಳನ್ನು ಗುರುತು ಮಾಡಿರುವಂಥದ್ದು, ಯಾವ ರೀತಿ ನಡೀತಿದೆ ಕಾರ್ಯಾಚರಣೆ? ಕೇಂದ್ರ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸುಮಾರು 162 ಈ ಥರ ಖಾಲಿ ನಿವೇಶನಗಳನ್ನು ಗುರುತು ಮಾಡಿದ್ದೀವಿ. ಖಾಲಿ ನಿವೇಶನಗಳನ್ನು ಗುರುತು ಮಾಡಿ ದಂಡ ಹಾಕೋ ಪ್ರಕ್ರಿಯೆ ಅಂತಲ್ಲ, ನಾವು ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿರೋ ಚಾರ್ಜನ್ನು ಅವರಿಗೆ ಅವರ ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್ಗೆ ನಾವು ಸೇರಿಸಿ ಕಲೆಕ್ಷನ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತಿಂದ ಪ್ರಾರಂಭ ಮಾಡ್ತೀವಿ. ಇವತ್ತು ಮಾನ್ಯ ಸಚಿವರು ಮತ್ತು ಇಲ್ಲಿಯ ಸ್ಥಳೀಯ ಶಾಸಕರಾದಂಥ ಹ್ಯಾರಿಸ್ ಸಾಹೇಬರು ಎಲ್ಲರೂ ಬರ್ತಾ ಇದ್ದಾರೆ. ಇವತ್ತು ಚಾಲನೆ ಕೊಡ್ತೀವಿ. ಚಾಲನೆ ಕೊಟ್ಟಾದಮೇಲೆ ನೀವು ಮಾಧ್ಯಮದವರು ಇದ್ದೀರಿ, ನಮಗೆ ನಾವೇ ಕ್ಲೀನ್ ಮಾಡಬೇಕನ್ನೋ ಉದ್ದೇಶ ಇಲ್ಲ. ಆದರೆ ಸಾರ್ವಜನಿಕರು ಅವ್ರ ಸೈಟನ್ನು ಅವ್ರು ಕ್ಲೀನ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕಾಗಿ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದು ಹೇಳಲಿಕ್ಕೆ ಇಚ್ಛಪಡ್ತೀನಿ, ನಾವು ಕ್ಲೀನ್ ಮಾಡಿದರೆ ರೇಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ನಾವು SR ರೇಟ್ ಪ್ರಕಾರ ಆಲ್ರೆಡಿ ನಾವು ರೇಟನ್ನು ಫಿಕ್ಸ್ ಮಾಡಿದ್ದೀವಿ. ಹಾಗಾಗಿ ಅದು ರೇಟ್ ಜಾಸ್ತಿ ಆಗುತ್ತೆ. ಅವರೇ ಕ್ಲೀನ್ ಮಾಡಿಕೊಂಡ್ರೆ ನನ್ನ ಪ್ರಕಾರ ರೇಟ್ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಏಜೆನ್ಸಿಗಳನ್ನು ಸಹ ಐಡೆಂಟಿಫೈ ಮಾಡಿದ್ದೀವಿ. ಸಾರ್ವಜನಿಕರು ಯಾರಾದರೂ ಅವರೇ ಮುಂದೆ ಬಂದು ನಾವು ಕ್ಲೀನ್ ಮಾಡ್ಕೊತಾ ಇದ್ದೀವಿ, ನಮಗೆ ಏಜೆನ್ಸಿಗಳು ಬೇಕು, ಕ್ಲೀನ್ ಮಾಡೋವಂಥವ್ರು ಬೇಕು ಅಂತ ಹೇಳೋದಿದ್ದರೆ ನಾವು ಪಾಲಿಕೆಯಿಂದ ಕೋಆರ್ಡಿನೇಟ್ ಮಾಡ್ತೀವಿ. ಹಾಗಾಗಿ ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡೋದು, ಯಾರ್ಯಾರ್ದು ಖಾಲಿ ಸೈಟ್ ಇದೆ, ಅದರಲ್ಲಿ ಈ ಥರ ಕಳೆಗಳು ಬೆಳ್ಕೊಂಡಿದೆ, ಕಸ ಇದೆ, ಆಮೇಲೆ ಡೆಬ್ರೀಸ್ ಇದೆ, ಅದನ್ನು ತಕ್ಷಣ ಅವರೇ ರಿಮೂವ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಾವು ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ನಾವೇ 162 ಸೈಟನ್ನು ನಾವೇ ಕ್ಲಿಯರ್ ಮಾಡ್ತೀವಿ. ಆಮೇಲೆ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಅವ್ರಿಗೆ ಅದೇನು ಕ್ಲೀನಿಂಗ್ ಚಾರ್ಜಸ್ ಇದೆ ಅದನ್ನು ಕಲೆಕ್ಟ್. ಈಗಾಗಲೇ ತಾವು ಸಮಯ ಕೊಟ್ಟಿದ್ರು ಸರ್, ಗಡುವು ಕೂಡ ಕೊಟ್ಟಿದ್ರಿ. ಅಷ್ಟರೊಳಗಡೆ ಯಾರೂ ಮಾಡ್ಕೊಂಡಿಲ್ಲ, ಒಬ್ಬರು ಕೂಡ ಕ್ಲೀನ್ ಮಾಡ್ಕೊಂಡಿಲ್ವಾ? 162 ಅಲ್ಲಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಅದು ನನ್ನ ಹತ್ರ ನಂಬರ್ ಇಲ್ಲ, ನಾನು ಎಷ್ಟು ಕ್ಲೀನ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅಲ್ಲಲ್ಲಿ ಸಾರ್ವಜನಿಕರು ಸ್ಪಂದಿಸಿದ್ದಾರೆ, ಕ್ಲೀನ್ ಮಾಡ್ಕೊಂಡಿದ್ದಾರೆ. ಯಾವ ಕ್ಲೀನ್ ಮಾಡಿಲ್ಲ ಅವನ್ನ ನಾವು ಈಗ ಪ್ರಾರಂಭ ಮಾಡಿದ್ವಿ. ಈಗಲೂ ಸಹ ನಾವು ಸಾರ್ವಜನಿಕರಿಗೆ ಮನವಿ ಮಾಡೋದು ಇಷ್ಟೇ, ನಿಮ್ಮ ಸೈಟನ್ನು ನೀವೇ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಜನ ಇಲ್ಲ ಅಂದರೆ ನಾವೇ ಜನವನ್ನು ಕಳಿಸ್ತೀವಿ, ಐಡೆಂಟಿಫೈ ಮಾಡಿದ್ದೀವಿ, ಏಜೆನ್ಸಿಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಅವ್ರ ಜೊತೆ ನೀವೇ ರೇಟ್ ಮಾತಾಡ್ಕೊಳ್ಳಿ, ನಾವು ಫಿಕ್ಸ್ ಮಾಡೋದಿಲ್ಲ, ನೀವೇ ರೇಟ್ ಮಾತಾಡ್ಕೊಳ್ಳಿ, ನೀವು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನಾವು ಕ್ಲೀನ್ ಮಾಡ್ತೀವಿ. ಆದರೆ ನಾವೇನು ನಮ್ಮದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಾರ್ಪೊರೇಷನ್ ಇದೆ, ಅವರೇನು ಫಿಕ್ಸ್ ಮಾಡಿದ್ದಾರೆ ಆ ರೇಟ್ ಮೂಲಕ ನಾವು ವಸೂಲಿ ಮಾಡ್ತೀವಿ. ಸರ್, ಈಗ ಸರ್ವಿಸ್ ಶುಲ್ಕ ಬಿಟ್ಟು ದಂಡ ಅಂತ ಎಷ್ಟು ಹಾಕ್ತಿದ್ದೀರಿ ಸರ್? ಈ ಒಂದು ಸೈಟ್ ದಂಡ ಅಂತ ಹಾಕ್ತಾ ಇಲ್ಲ, ಸದ್ಯಕ್ಕೆ ದಂಡ ಅಂತ ಹಾಕ್ತಾ ಇಲ್ಲ. ನಾವು ಈಗೇನು ನಮ್ಮದು ಕ್ಲೀನಿಂಗ್ ಚಾರ್ಜಸ್ ಏನಿದೆ ಅದನ್ನು ಫಿಕ್ಸ್ ಮಾಡಿದ್ದಾರೆ ಕಾರ್ಪೊರೇಷನಿಂದ, ಅದನ್ನು ಮಾತ್ರ ಕಲೆಕ್ಟ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.